ಏನಿದು ಅಣ್ಣ ಜಮೀನು ನಮ್ಮ ಹೆಸರು ಐತ್ ಕನ್ನಡ. ನಮ್ಮ ಮನೆ ಎಲ್ಲ ಪತ್ರ ತಂದಿದೀವಿ. ಕೋರ್ಟ್ ಅಲ್ಲಿ ಆರ್ಡರ್ ಮಾಡಿಸ್ಕೊಂಡ್ ಬಂದ್ರು ನಮಗೆ ಮನೆ ಬೇಡ ಅಂತ ಟಾರ್ಚರ್ ಕೊಡ್ತಾರೆ ಕಣ. ನಮ್ಮ ಅಪ್ಪ ಸತ್ತು ಒಂದು ವಾರ ಆಯ್ತು ಕಣ. ಎಲ್ಲ ದಾಖಲೆ ನಮಗೆ ಇದು ನೋಡೋಣ. ನಾವೇನೋ ದಾಖಲೆ ಇಲ್ಲ, ಪೊಲೀಸ್ನವ್ರು ಅದೇನೋ ಬರ್ಕೊಟ್ಟಾರ, ದಾಖಲೆ ಹಿಡ್ಕೊಂಡ್ ಬಂದ್ಬಿಟ್ಟು ನಮಗೆ ಗಲಾಟೆ ಮಾಡ್ತಾನೆ ಕನ್ನಡ. ನೆನ್ನೆಲ್ಲ JCB ಕರ್ಕೊಂಡ್ ಬಂದಾನೆ, ರೈತರು ಸಂಘದವ್ರು ಕರ್ಕೊಂಡ್ ಬಂದು ಗಲಾಟೆ ಮಾಡಿಸ್ತಾನೆ ಕನ್ನಡ. ನಾವೇನೋ ಮಾಡ್ಬೇಕು? ಪೇಪರ್ ನಿಮ್ಮ ಹತ್ರ ಇದೆಯಾ? ನಮ್ಮೆಲ್ಲ ದಾಖಲೆ ತಂದಿದೀವಿ, ನಾವೇನು ದಾಖಲೆ ತಂದಿಲ್ಲ. ಪೊಲೀಸ್ನವ್ರು ಕರ್ಕೊಂಡ್ ಬಂದಿರೋದು ಇಟ್ಕೊಂಡು ಖಾಲಿ ಮಾಡಿಸಿ ನಮಗೆ ಟಾರ್ಚರ್ ಕೊಡ್ತಾನೆ ಕನ್ನಡ. ಸಿವಿಲ್ ಸೂಟ್ ಆಗಿ ಇಸ್ಕೊಂಡು ಹೋಗ್ಬಿಟ್ಟಿಯಲ್ಲಿ ಸಿವಿಲ್ ಕೋರ್ಟ್ ತೀರ್ಮಾನ ಮಾಡ್ಕೊಂಡ್ ಬಂದಿದೀವಿ ಅಣ್ಣ ನಾವು. ಮೇಡಮ್ ಅವ್ರಿಗೆ ಕೊಡಿದ ನಮ್ ತಂದೆ ಸತ್ತಿಲ್ಲ, ಒಂದ್ ವಾರ ಆಗಿಲ್ಲ, ನಮ್ಮ ಮನೆ ಬಿಡ್ರಿ ಅಂತ ಬಂದವನೆ. ಹೆಣ್ಮಕ್ಳ ಮೇಲೆ ಅಲ್ಲೇ ಮಾಡೇನಿ ನೋಡೋಣ. ಈ ಮೈ ಮೇಲೆ ಕಿತ್ತವನೆ, ಜುಟ್ಟೆಲ್ಲ ಹಿಡ್ಕೊಂಡು ಎಳ್ದವನೆ, ಕೈಲೆಲ್ಲ ಪರ್ಸಣಿ ನೋಡ್ರಿ. ಇಲ್ಲಿ ನಾವೇನಕ್ಕೆ ಮರ್ಯಾದೆ ಕೊಟ್ಟು ಮಾತಾಡ್ತಿದೀವಿ ಅಂತ ತಾಯಿನಾಕೆ ನಮ್ಮನಾಕೆ ಅಂತ ಬೈತಾನಲ್ಲ ಮರ್ಯಾದಸ್ಥ ಅನ್ನೋನು. ನಾವು ಹೆಣ್ಮಕ್ಳಿಗೆ ಬೆಲೆ ದಾಖಲೆ ಬೇಡ, ನಾವು ತತ್ತೀವಿ. ನಾವೇನ್ ದಾಖಲೆ ಇವತ್ತೇ ನಿಮ್ ಸಮ್ಮುಖದಲ್ಲಿ ನಾವು ಬಿಟ್ಕೊಡ್ತೀವಣ್ಣ. ನಾವು ಜಮೀನು ಅವರಿಗೆ ಮನೆ ನಮಗೆ ಬೇಕಾಗಿಲ್ಲ ಕಣ್ಣ. ನಮ್ಗೆ ಕಾನೂನು ರೀತಿ ಹೋರಾಟ ಮಾಡೋಣ ನಾವು. ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ದೀವಿ? ನಾವು ಇವತ್ತು ನಮ್ಮ ತಾತ ಮುತ್ತಾಡ್ತಲ್ದೇನು ಮನೇಲೆ ಇದೀವಿ ನಾವು. ಕಂದಾಯ, ಕರೆಂಟ್ ಬಿಲ್ ಎಲ್ಲ ಪ್ರತಿಯೊಂದು ನಮ್ಮ ಹೆಸರಲ್ಲೇ ಗೊತ್ತಾಯ್ತಣ್ಣ. ಅವ್ನು ಯಾವ್ದೋ ಫೇಕ್ ಒಂದು ಪೊಲೀಸ್ ಕೈಲಿ ಬರ್ಸ್ಕೊಂಡ್ಬಂದ್ರೆ ಇಟ್ಕೊಂಡು ನಮಗೆ ಟಾರ್ಚರ್ ಕೊಡ್ತಾ ಅನ್ಕೊಳ್ಳೋಣ. 18 ಜನ ಎಂಟಿದ್ರು ನಮ್ಮ ಅಜ್ಜಿಗೆ ಅಂತ ಹೇಳಿ, ನಮ್ಮ ಅಜ್ಜಿಗೆಲ್ಲ ಮಾನಭಂಗ ಮಾಡಿ ಅವಮಾನ ಮಾಡಿ ನಾವು ಮರ್ಯಾದೆಗೆ 18 ಜನ ಗಂಟಲು ಕರ್ಕೊಂಡ್ಬರ್ಬೇಕಣ್ಣ. ಅವನು ನ್ಯೂಸ್ ಎಲ್ಲ ಕೊಟ್ಟು ನಮ್ಮ ಅಜ್ಜಿಗೆ 18 ಜನ ಗಂಟಿರು ಅಂತ ಹೇಳಿ ಕಾನೂನು ರೀತಿ ನಮ್ಮೆಲ್ಲ ದಾಖಲೆ ನೋಡೋಣ. ಬೇಕಾದ್ರೆ ಡಾಕ್ಯುಮೆಂಟ್ ಅವ್ರ ಹತ್ರ ದಾನಪತ್ರ ಕೊಡಪ್ಪ, ತೋರ್ಸು. ಡಾಕ್ಯುಮೆಂಟ್ ಐತೆ ಯಜಮಾನ, ಡಾಕ್ಯುಮೆಂಟ್ ಕೊಡ್ರಿ, ತೋರಿಸಿ ಮೀಡಿಯಾಗೆ. ಒಂದು ನಿಮಿಷ ತಡಿಯಮ್ಮ. ಏನಿದು? ಇದು ಇವ ಕೊಟ್ಟಾರು. ಹಾಂ, ಇವ ಕೊಟ್ಟಾರು ಆದೇಶ. ಇವ ಆದೇಶ ಮಾಡಿದ್ರೆ ನಾವು ಸಿವಿಲ್ ಅಲ್ಲಿ ಆದೇಶ ಮಾಡಿಸ್ಕೊಂಡ್ ಬಂದಿದ್ದೀವಿ ಸರ್. ನಾವು ಸಿವಿಲ್ ಅಲ್ಲಿ ಆದೇಶ ಮಾಡಿ ನಮ್ಗೆ ಏನೋ ಅಂತ ತೊಂದರೆ ಕೊಡ್ಕೊಡ್ದು ಈ ಜಮೀನ್ಗೆ ಅದಕ್ಕೆ ಸಂಬಂಧ ಇಲ್ಲ, ಕೇಸ್ ವಜಾ ಮಾಡಿಸ್ಕೊಂಡ್ ಬಂದಿದ್ದು ಡಾಕ್ಯುಮೆಂಟ್ ಇಲ್ಲ ಐತೆ. ಇಲ್ಲಿ ಇದ್ಮೇಲೆ ಯಾಕೆ ಪೊಲೀಸ್ನವರು ಅವಾಗ ಮಾಡಿರೋದು, ಈಗಲ್ಲ. ಪೊಲೀಸ್ನವ್ರು ನನಗೂ ಎಂಟ್ರಿ ಮಾಡ್ಕೊಡ್ತಾರೆ, ನೀನು ಹೋದ್ರೆ ಎಂಟ್ರಿ ಮಾಡ್ಕೊಡ್ತಾರೆ. ಇವತ್ತಕ್ಕೆ ಹೋದಾಗ ಪಂಚಾಯತಿ PDO ಹತ್ರ ಹೋಗು, ಅವ್ರು ಬಂದು ಪೊಲೀಸ್ ಯಾವ ಡೇಟಲ್ಲಿ ಆಗಿರೋದು? ಯಾವ ಡೇಟಲ್ಲಿ ಆಗಿರೋದು? ಯಾವ ಡೇಟ್ ಇದು? ಯಾವ್ದು 2009 ನೋಡಿ ಇಲ್ಲಿ. ಅದನ್ನ ನೀವು 2009ರಲ್ಲಿ ಆರ್ಡರ್ ಆಗಿರೋದು. ನಮಗೆ ರೀಸೆಂಟ್ ಆಗಿ 25ರಲ್ಲಿ ಆಗಿರೋದು. 2009ರಲ್ಲಿ ಆರ್ಡರ್ ಆಗಿರೋದು. ಲಾಸ್ಟ್ ಡೇಟ್ ಹೇಳಿ ನನಗೆ. ನೋಡಿ ಆದೇಶ ತಗೊಳ್ಳಿ, ಹೇಳಿ ಡೇಟ್ ಹೇಳಿ. ಡೇಟು ಇಲ್ಲಿ ನೋಡಿ, ಇಲ್ಲಿ ಬರ್ದವ್ರೆ 7/21. 21ನೇ ಇಸ್ವಿ 7ನೇ ತಾರೀಕ ತಿಂಗಳದು. 7ನೇ ತಿಂಗಳಲ್ಲಿ ನಿಮ್ಗೆ ಯಾವಾಗ ಆರ್ಡರ್ ಆಗಿರೋದು? 5/3/25 ಸಿವಿಲ್ ಕೋರ್ಟ್ ಅಲ್ಲಿ ನಮ್ಮಂತೆ ಆಗೈತೆ ಸರ್. ಆಮೇಲೆ ಏನೋ ಅವ್ರಿಗೆ ನಮ್ಮ ಸ್ವಾಧೀನಕ್ಕೆ ತೊಂದರೆ ಕೊಟ್ಬಿಡ್ತೈತೆ. ಸಿವಿಲ್ ಕೋರ್ಟ್ ಅಲ್ಲಿ ಆರ್ಡರ್ ಮಾಡಿಸ್ಕೊಂಡ್ ಬಂದ್ರು ಈ JCB ತಗೊಂಬಂದು ರೈತರ ಸಂಘದನ್ನೆಲ್ಲ ಕರ್ಕೊಂಬಂದು ನಮಗೆ ಟಾರ್ಚರ್ ಕೊಡ್ತಾವನೆ. ನಮ್ಮಲ್ಲಿರೋ ಇಬ್ಬರು ಹೆಣ್ಮಕ್ಳು ನಮ್ಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಇವನೇ ಕಾರಣ ಸ್ವಾಮಿ. ಏನೇನ್ ತೊಂದರೆ ಕೊಟ್ರು ನಿಮ್ಗೆ? ಯಾವಾಗ್ಲೂ ಬಂದು ಎಲ್ಲರಿಗೂ ಊರಲ್ಲೆಲ್ಲ ಹೇಳ್ಕೆ ಬರ್ತಾನೆ, JCB ತಾನು ಮನೆ ಉಳಿಸ್ತೀನಿ ಅಂತ ಮನೆ ಬಿಟ್ರೆ ಅಂತ ಏಕವಚನದಲ್ಲಿ ಬೈದ ನಮ್ಗೆಲ್ಲ ಒದೆ ಕೊಟ್ಟಾನೆ ಸ್ವಾಮಿ. ಕೈಲಿರೋ ಬಳೆ ನೋಡಿ ಇದೇ ಗಾಯ ಆಗಿರೋದು ನಮ್ಗೆಲ್ಲ. ಬೇಕಾದ್ರೆ CCTV ಕ್ಯಾಮ್ರಾದಲ್ಲೆಲ್ಲ ರೆಕಾರ್ಡ್ ಆಯ್ತು, ಅವ್ನು ಅದೇ ಕೊಟ್ಟಿರೋದು. ಅಲ್ಕಲ್ಕ ಮಾತು ಬೈದಾರೆ. ನಮ್ಮ ಅಜ್ಜಿಗೆ ನಮ್ಮ ಅಜ್ಜಿಗೆ 18 ಜನ ಕಾಣ್ತಿರು ಅಂತ ಹೇಳಿ ನಾವು ಇಡೀ ಸುದ್ದಿ ಮೀಡಿಯಾದಲ್ಲಿ 18 ಜನ ಕಾಣ್ತೀವಿ. ತೋರಿಸ್ತೀನಿ ವಿಡಿಯೋ ನಿಮಗೆ ಕಳಿಸ್ತೀನಿ. 18 ಜನ ಕಾಣ್ತಿರು ತೋರಿಸ್ಬೇಕು. ನಮ್ಗೆ ಏನೈತೆ ನಾವು ಕಾನೂನು ರೀತಿ ಹೋರಾಟ ಮಾಡ್ತೀವಿ ಸ್ವಾಮಿ. ಕೇಸ್ ಕೊಟ್ಟು ಕಂಪ್ಲೇಂಟ್ ಕೊಡ್ತಾರೆ, ಅಲ್ಲಿಗೆ ಬರಲ್ಲ. ಎಷ್ಟೊತ್ತಿ ಪೊಲೀಸ್ನವ್ರು ಫೋನ್ ಮಾಡಿದ್ರು ಬರಲ್ಲ. ನಾವೆಲ್ಲ ನೋಡಿ ಈಗ ರೀಸೆಂಟಾಗಿ ಕಂದಾಯ ಕಟ್ಟಿರೋದು ನಾವು. ಈಗ ರೀಸೆಂಟಾಗಿ ಅದು ಕಂಪ್ಯೂಟರೈಸು, ಕೈಯಲ್ಲಿ ಬರ್ದಿರೋದಲ್ಲ ಸ್ವಾಮಿ. ಇದು ನೋಡಿ ಕಂಪ್ಯೂಟರೈಸು ಕಂದಾಯ ರಸೀತಿದ್ರು ಇವ್ನಿಗೆ ಜನಗಳಿಗೆಲ್ಲ ಮೋಸ ಮಾಡ್ಕೊಂಡು ನಮಗೆ ಟಾರ್ಚರ್ ಕೊಡ್ತಾವನೆ. ನಮ್ಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಇವನೇ ಕಾರಣ ಅಣ್ಣ, ಹೇಳಿದೀವಿ ನಾವು. ಇವನು ಟೀಮೇ ಕಾರಣ. ಟೀಮ್ ಬಂದು ಯಾವಾಗಲೂ ನಮಗೆ ಟಾರ್ಚರ್, ರೈತರ ಸಂಘದವ್ರು ಕರ್ಕೊಂಬರ್ತೀನಿ ಅಂತ ಎದುರಿಸ್ತಾನೆ. ನಮ್ಮ ಅಮ್ಮ ಕೈಯಾಗಲ್ಲ ಕಾಲಾಗಲ್ಲ ಆಡ್ತೀನಿ, ಹೆಚ್ಚು ಕಮ್ಮಿ ಆದ್ರೆ ಇವನೇ ಜವಾಬ್ದಾರಿ. ರೈತ ಸಂಘದಲ್ಲಿರೋದು ದಬ್ಬಾಳಿಕೆ ಮಾಡಕ್ಕಲ್ಲ, ಒಂದು ಕುಟುಂಬದ ಮೇಲೆ ಬಂದು ಉತ್ತರ ಕೇಳಿ ಸರ್. ದಬ್ಬಾಳಿಕೆ ಮಾಡಿ ಮಾತಾಡ್ತೀವಿ, ನಾವು ಏನಾರ ಮಾತಾಡಿದ್ರೆ ಕೇಳಿ. ಅವ್ರೇನು ಆನ್ಸರ್ ಮಾಡಿದ್ವಿ, ಬಾಯ್ ಹೋದಂಗೆ ಮಾತಾಡ್ತಾರೆ. ನಾನು ಮಾತಾಡ್ತಾ ಇಲ್ಲ ಸರ್. ಅವ್ರು ಹೇಳಿರೋದು ನಿಜ ಸರ್. ಅವ್ರು ಹೇಳಿರೋದು ನಿಜ. ಕೊಡ್ತೀವಿ ನಾವು. ಇವ್ರೇನೇನು ಮಾತಾಡಿದ್ರೆ ಬಗ್ಗೆ ಜಮೀನು ಬಗ್ಗೆ ನಾನು ರೆಕಾರ್ಡ್ ಕೊಡ್ತೀನಿ ಸರ್. ನಾನು ಕೊಡ್ತೀನಿ. ಎಲ್ಲ ಸೇರಿ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾರೆ. ಕೊಡು ಅಂತ ID ಕಾರ್ಡ್ ಕೊಡ್ತೀನಿ ಬಾರಮ್ಮ.